ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಶಾಲಿನಿ. ನನಗೆ 27 ವರ್ಷ. ವಯಸ್ಸಾದರೂ ಎಲ್ಲಿಯೂ ಜೋತು ಬೀಳದ ದೇಹ ನನ್ನದು. ನನ್ನ ದೇಹದ ಆಕಾರ 36, 30, 38. ಇದೇ ದುಂಡನೆಯ ಎದೆ, ಸಪೂರ ಸೊಂಟ, ಮಡಕೆಯನ್ನು ಮಡಚಿ ಹಾಕಿದಂಥ ದಪ್ಪನೆಯ ನೀರು ತುಂಬಿದ ಬಲನುಗಳು. ನಾನು ಅತ್ತ ಇತ್ತ ನಡೆಯುತ್ತಿದ್ದರೆ ಕುಣಿದಾಡುವ ನನ್ನ ನೀರು ತುಂಬಿದ ಬಲನುಗಳನ್ನು ನೋಡಿದರೆ ಯಾರಿಗಾದರೂ ಅದನ್ನು ಅನುಭವಿಸಲೇಬೇಕು ಅನ್ನಿಸುತ್ತಿತ್ತು. ಈ ರೀತಿ ಇದ್ದೆ. ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಪ್ರೀತಿ ಪ್ರೇಮ ವಿಚಾರ, ಹೆಣ್ಣು ಅಥವಾ ಗಂಡು ವಶೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ. ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಹಿಂದೆ ಸಂಪರ್ಕಿಸಿ 7676112560. ನಾನು ತುಂಬ ಓದಿದ್ದೆ ಹಾಗೂ ತುಂಬ ಹಠಮಾರಿ. ನನಗೆ ಮನೆಯಲ್ಲಿ ಸಂಬಂಧ ಹುಡುಕಕ್ಕೆ ಶುರು ಮಾಡಿದ್ದಾಗ ನಾನು ಮದುವೆ ಆದರೆ ಸಿಟಿಯಲ್ಲಿ ಇರುವ ಹುಡುಗನನ್ನೇ ಆಗಬೇಕು ಎಂದು ನಿರ್ಧರಿಸಿದೆ. ಯಾಕಂದರೆ ನಾನು ಸಿಟಿಯಲ್ಲಿ ಇದ್ದರೆ ನಾನು ಓದಿಗೆ ತಕ್ಕ ಕೆಲಸ ಮಾಡಬಹುದು ಅಂತ ನನಗೆ ಸಂಬಂಧದಲ್ಲಿ 2 ಸಂಬಂಧ ಒಳೆದಿತ್ತು. ಅಮ್ಮ ನನ್ನ ಒತ್ತಾಯ ಮಾಡಿದ್ರು, ಆದರೆ ನಾನು ಒಪ್ಪಲಿಲ್ಲ. ಅದಕ್ಕೆ ನನ್ನ ತಂಗಿ ನಾನು ಮದುವೆ ಆಗ್ತೀನಿ ಅಂತ ತನಗೆ 24 ವರ್ಷ ವಯಸ್ಸಿದ್ದಾಗ ಮದುವೆಯಾದಳು. ನನ್ನ ತಂಗಿ ನೋಡಲು ನನಗಿಂತ ಅಷ್ಟು ಇಲ್ಲದಿದ್ದರೂ ಒಳ್ಳೆಯ ಸ್ವಭಾವದವಳು. ಹೀಗೆ ನನಗೆ 28 ವರ್ಷ ವಯಸ್ಸು ಆದಾಗ ಬೆಂಗಳೂರಿನಿಂದ ಗಂಡನ ಕಡೆಯವರು ನನ್ನನ್ನು ನೋಡಲು ಮನೆಗೆ ಬಂದಿದ್ದರು. ಅವರಿಗೆ 3 ಜನ ಮಕ್ಕಳು, 2 ಗಂಡು ಮಕ್ಕಳು ಮತ್ತು ಹೆಣ್ಮಗು. ಮಗಳಿಗೆ ಆಗಲೇ ಮದುವೆ ಆಗಿತ್ತು. ಗಂಡನ ಹೆಸರು ವರದರಾಜ ಮತ್ತು ಅವರ ತಮ್ಮ ಕವಿರಾಜ. ನನ್ನ ಗಂಡನಾಗುವವನಿಗೆ ವಯಸ್ಸು 35 ದಾಟಿದೆ. ನೋಡಲು ಅಷ್ಟೇನು ಸುಂದರ ಇಲ್ಲದಿದ್ದರೂ ಅಣ್ಣ ತಮ್ಮ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಇದನ್ನು ಕೇಳಿ ನನಗೆ ತುಂಬ ಖುಷಿಯಾಯಿತು. ಇಷ್ಟು ದಿನ ಕಾದಿದ್ದಕ್ಕೆ ಒಳ್ಳೆ ಸಂಬಂಧವೇ ಸಿಕ್ಕಿತು ಅಂತ ಕಣ್ಣು ಮುಚ್ಚಿ ಒಪ್ಪಿಕೊಂಡೆ. ಹೀಗೆ ನನ್ನ ಮದುವೆಯೂ ಆಯಿತು. ಪ್ಲಾಟ್ ಒಂದರಲ್ಲಿ 4ನೇ ಮಹಡಿಯಲ್ಲಿ ನಮ್ಮ ಮನೆ ಇತ್ತು. ಅದು 3 ಬೆಡ್ರೂಮ್ ಮನೆ ಆಗಿತ್ತು. ಮದುವೆಯ ಮೊದಲ ದಿನಗಳು ತುಂಬ ಚೆನ್ನಾಗಿ ಸಾಗಿತ್ತು. ಆದರೆ ನನ್ನ ಗಂಡ ಯಾವುದಕ್ಕೂ ಲಾಯಕ್ಕಿರಲಿಲ್ಲ. ನನಗೆ ಬೇರೆ ತುಂಬ ಆಸೆಗಳಿತ್ತು. ಹಾಗಿರಬೇಕು ಹೀಗಿರಬೇಕು ಅಂತ ಅವನ ಕೈಯಲ್ಲಿ ಚೆನ್ನಾಗಿ ಮಾಡಿಕೊಳ್ಳಬೇಕು ಅಂತ ತುಂಬ ಆಸೆ ಕಟ್ಟಿಕೊಂಡು ಬಂದಿದ್ದೆ. ಆದರೆ ಅವನು ಆಸೆಗೆ ಆಟದಲ್ಲಿ ನನಗೆ ಸಂಪೂರ್ಣ ಸುಖ ಕೊಡಲು ಸಾಧ್ಯವಾಗುತ್ತಿರಲಿಲ್ಲ. ಆಟಕ್ಕೆ ಉಂಟು ಲೆಕ್ಕಕ್ಕೆ ಇಲ್ಲೋ ಅನ್ನೋ ಥರ ಇದ್ದ. ಅತ್ತೆ ನಾನು ಬಂದು ಮೊದಲ 3 ದಿನ ಮನೆಯಲ್ಲೇ ನೆಂಟರು ಇದ್ದಾಗ ನನ್ನನ್ನು ಪ್ರೀತಿಯಿಂದ ಮಾತನಾಡಿಸುತ್ತಿದ್ದರು. ಮನೆಯ ಕೆಲಸ ಎಲ್ಲ ಅವರೇ ಮಾಡುತ್ತಿದ್ದರು. ಆದರೆ ನೆಂಟರು ಹೋದ ನಂತರ ಅವರ ಅಸಲಿ ರೂಪ ಬಯಲಾಗಿ ಬಂದಿತ್ತು. ನಾನು ಕೆಲಸ ಮಾಡುವಾಗ ಸರಿ ಇಲ್ಲ, ಅದು ಸರಿ ಇಲ್ಲ, ಸುಮ್ಮನೆ ಅಂತ ಮಾತಾಡ್ತಾ ತುಂಬ ಏನೇನೋ ಮಾಡ್ತಾಯಿದ್ರು. ನನಗಂತೂ ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಅತ್ತೆಯ ಬಗ್ಗೆ ನಾನು ಗಂಡನಿಗೆ ಹೇಳಿದರೆ ನನ್ನ ಗಂಡ ಕೇರ್ ಮಾಡ್ತಾ ಇರಲಿಲ್ಲ. ಬೆಂಗಳೂರಿನಲ್ಲಿ ಹೋಟೆಲ್ ಇದೆ ಅಂದಿದ್ರು. ಆದರೆ ನನ್ನ ಗಂಡ ಯಾವಾಗ ನೋಡಿದ್ರು ಮನೆಯಲ್ಲೇ ಇರ್ತಾಯಿದ್ರು. ಯಾವಾಗ ನೋಡಿದ್ರು TV ನೋಡ್ಕೊಂಡು ಮಲಗೋದು ಕೆಲಸ. ನೀವು ಹೋಟೆಲ್ಗೆ ಹೋಗಲ್ವಾ ಅಂತ ಕೇಳಿದ್ದಕ್ಕೆ ತಮ್ಮ ಇದ್ದಾನೆ ಅಲ್ವಾ, ಅವನೇ ಎಲ್ಲ ನೋಡ್ಕೊಳ್ತಾನೆ ಅಂದಿದ್ದ. ಇತ್ತ ಅತ್ತೆ ನಾನು ಊಟ ಮಾಡುತ್ತಿರುವಾಗ ಶಾಲಿನಿ ಕಾಫಿ ಕೊಡು, ಫ್ಯಾನ್ ಹಾಕು, ಅದು ಇದು ಯಾವಾಗಲೂ ಕೆಲಸ ಕೊಡ್ತಿದ್ರು. ನಂಗೆ ಸರಿಯಾಗಿ ಊಟ ಮಾಡೋದು ಸಹ ಟೈಮ್ ಇರಲಿಲ್ಲ. ಆದರೆ ನನ್ನ ಗಂಡ ಇದ್ದಾಗ ಸ್ವಲ್ಪ ಸಹನೆಯಿಂದ ಇದ್ದರು. ದಿನಾ ರಾತ್ರಿ ಗಂಡ ಬಳಿ ಅತ್ತೆಯ ವರ್ತನೆ ಬಗ್ಗೆ ಹೇಳುತ್ತಿದ್ದೆ. ಆದರೆ ನನ್ನ ಮೈದುನ ಕವಿರಾಜ ತುಂಬ ಒಳ್ಳೆಯವನು. ಅವನಿಗೆ ನನಗಿಂತ 2 ವರ್ಷ ದೊಡ್ಡವನಾಗಿದ್ದ. ಯಾವಾಗೂ ನನ್ನ ಹತ್ತಿರ ಪ್ರೀತಿಯಿಂದ ಮಾತನಾಡುತ್ತಿದ್ದ. ಅತ್ತೆಯ ಕಾಟ ಸಹಿಸಲಾಗದೆ ಒಂದು ದಿನ ಗಂಡ ಅತ್ತೆಯ ಹತ್ತಿರ ಹೇಳಿದ್ದಾಗ ಅತ್ತೆ ಎಲ್ಲ ತಪ್ಪು ನನ್ನದೇ ಅನ್ನುವ ರೀತಿಯಲ್ಲಿ ಮಾತನಾಡಿದರು. ಇವಳಿ ಮನೆಗೆ ಬಂದು ನಮ್ಮ ದೂರ ಮಾಡ್ತಾ ಇದ್ದಾಳೆ, ಮನೆ ಹಾಳು ಮಾಡೋಕ್ಕೆ ಬಂದವಳು ಅಂತ ಬೈತಾ ಇದ್ರು. ನಾನು ಅತ್ತೆ ಜೊತೆ ಜಗಳ ಮಾಡಿ 2 ವಾರ ನನ್ನ ತವರು ಮನೆಗೆ ಇದ್ದೆ. ಮನೆಯಲ್ಲೂ ನನ್ನದೇ ತಪ್ಪು ಅಂದರು. ಯಾಕಂದರೆ ಮೊದಲಿನಿಂದಲೂ ನನ್ನ ಹಠ ಮಾರಿ ಮತ್ತು ಕೋಪ ಸ್ವಭಾವದವಳು ಅಂತ ಅತ್ತೆ ಅಮ್ಮನಿಗೆ ಕರೆ ಮಾಡಿ ಅವಳಿಗೆ ಸ್ವಲ್ಪ ಬುದ್ಧಿ ಕಳಿಸಿಕೊಡಿ, ಅವಳು ಸ್ವಲ್ಪ ಬಾಯಿ ಕಮ್ಮಿ ಮಾಡೋಕ್ಕೆ ಹೇಳಿ ಅಂತ ಹೇಳಿ ಆ ಕಡೆ ಈ ಕಡೆ ಮಾತುಕತೆ ಆಯಿತು. ನಾನು ಹೋಗಲ್ಲ ಅಂದರು. ಅಮ್ಮ ಹಾಗೆ ಹೇಳಬಾರ್ದು, ಹೋಗಿ ಗಂಡನ ಮನೆಯಲ್ಲಿ ಜೀವನ ಮಾಡಬೇಕು ಅಂತ ಬುದ್ಧಿ ಹೇಳಿ ಕಳಿಸ್ಕೊಟ್ರು. ಅತ್ತೆಯ ಮನೆಗೆ ಹೋದೆ. ಇಲ್ಲೇ ಇದ್ದರೆ ಅತ್ತೆ ಕೆಲಸ ಮಾಡಿ ಕೊಡ್ತಾರೆ ಅಂತ ಗೊತ್ತಾದಾಗ ನಾನು ಯಾವುದಾದ್ರೂ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ಎಲ್ಲರಿಗೂ ಖುಷಿ. ನಾನು ಯಾವಾಗ ಹೇಳ್ತೀನಿ ಅಂತ ಕಾಯ್ತಾ ಇದ್ದ. ಹಾಗೇ ಇತ್ತು ಅವ್ರ ನಡವಳಿಕೆ. ನಾನು ಮಾಸ್ಟರ್ಸ್ ಓದಿದ್ದೆ ಹಾಗೂ ನನ್ನೊಳಗೆ ತುಂಬ ಸುಂದರ ಇದ್ದ ಕಾರಣ ನನಗೆ ಒಂದು ಪ್ರೈವೇಟ್ ಕಂಪನಿಯಿಂದ ರಿಸೆಪ್ಷನಿಸ್ಟ್ ಕೆಲಸ ಸಿಕ್ಕಿತ್ತು. ನಾನು ಕೆಲಸಕ್ಕೆ ಹೋಗಬೇಕಂದ್ರೆ ಅತ್ತೆ ಒಂದು ಕಂಡೀಷನ್ ಇಟ್ಟರು.
ನೀನು ಕೆಲಸಕ್ಕೆ ಹೋಗಬೇಕೆಂದರೆ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿ ಹೋಗಬೇಕು, ಹಾಗೂ ನಿನಗೆ ಸಿಗುವ ಸ್ಯಾಲ್ರಿ ಎಲ್ಲ ನಮ್ಮ ಕೈಯಲ್ಲಿ ಕೊಡಬೇಕು, ಇಲ್ಲ ಅಂದರೆ ಹೋಗಬೇಡ ಅಂತ ಹೇಳಿದರು. ನಾನು ಸರಿ ಆಯಿತು ಅನ್ನುತ್ತಾ ಕೆಲಸಕ್ಕೆ ಸೇರಿದ್ದೆ. ತಿಂಗಳು ಅತ್ತೆಗೆ ನನ್ನ ಸಂಬಳ ಕೊಟ್ಟು ನನ್ನ ಬಳಿ ಖರ್ಚಿಗೆ ದುಡ್ಡೇ ಇರಲಿಲ್ಲ. ಸ್ವಲ್ಪ ದಿನದಲ್ಲಿ ನಾನು ಗರ್ಭವತಿ ಆದೆ. ಆದರೂ ನನ್ನ ಕೆಲಸಕ್ಕೆ ಹೋಗೋದು ನಿಲ್ಲಿಸ್ತಿಲ್ಲ. ನನಗೆ ಡೆಲಿವರಿ ಟೈಮ್ ಹತ್ತಿರ ಬಂದು ನಾನು ರಜೆ ಕೇಳಿದ್ದಕ್ಕೆ ಅವರು ಅಷ್ಟು ದಿನಕ್ಕೆ ರಜೆ ಕೊಡೋಕ್ಕಾಗಲ್ಲ, ನೀನು ಬೇಕಾದ್ರೆ ರಿಸೈನ್ ಮಾಡಿ ಹೋಗು ಅಂದರು. ಕೆಲಸಕ್ಕಿಂತ ನನಗೆ ಮಗು ಮುಖ್ಯ ಅಂತ ಕೆಲಸವನ್ನು ರಿಸೈನ್ ಮಾಡಿದ್ದೆ. ನನ್ನ ಅಮ್ಮ ಮನೆಗೆ ಬಂದು ಶಾಸ್ತ್ರ ಮಾಡಿ ನನ್ನನ್ನು ತವರು ಮನೆಗೆ ಕರ್ಕೊಂಡು ಹೊಟ್ಟೋದ್ರು. ಮನೆಗೆ ಹೋದಾಗ ಮೊದಲು ಥರ ಅಲ್ಲ, ಮದುವೆಯಾದ ಹೆಣ್ಮಕ್ಕಳಿಗೆ ಕೈಯಲ್ಲಿ ಸ್ವಲ್ಪ ಹಣ ಇರಬೇಕು ಅಲ್ವಾ, ಅವ್ರ ಅವಶ್ಯಕತೆ ತುಂಬ ಇರುತ್ತೆ. ಆದರೆ ಅವರು ನನ್ನ ಕೈಯಲ್ಲಿ 1 ರೂಪಾಯಿ ಕೂಡ ಕೊಟ್ಟಿರಲಿಲ್ಲ. ನನ್ನ ಗಂಡ ಹತ್ತಿರ ಕೇಳಿದಾಗ ಅವರು ನನ್ನ ಹತ್ತಿರ ಏನೂ ಇಲ್ಲ, ಅಮ್ಮನ ಹತ್ರ ಅಲ್ವಾ ಇರೋದು ಅಂತ ಹೇಳ್ತಾ ಇದ್ರು. ನಾನು ಕೆಲಸ ಮಾಡಿ ದುಡ್ಡಿದ ಕಾಸಾದರೂ ಕೊಡಬಹುದಾಗಿತ್ತಲ್ವಾ, ಆದರೆ ಅವ್ರು ಕೊಟ್ಟಿಲ್ಲ. ನನ್ನ ಮನೆಯಲ್ಲಿ ಎಲ್ಲ ಕಷ್ಟ ನೋಡಿಕೊಂಡರು. ಆ ಸಮಯದಲ್ಲಿ ಮೈದುನ ನನಗೆ ದುಡ್ಡಿನ ಸಹಾಯ ಮಾಡುತ್ತಿದ್ದ. ನನಗೆ ಡೆಲಿವರಿ ಕೂಡ ಆಯಿತು. ಒಂದು ಮುದ್ದಾದ ಹೆಣ್ಮಗುವಿಗೆ ಜನ್ಮ ನೀಡಿದೆ. 3 ತಿಂಗಳು ತವರ ಮನೆಯಲ್ಲೇ ಇದ್ದೆ. ಮತ್ತೆ ಅತ್ತೆ ಮನೆಗೆ ಹೋದೆ. 1 ವರ್ಷ ಆದ ನಂತರ ನಡೆದ ಘಟನೆ. ಒಂದು ದಿನ ನಾನು ಅಂಗಡಿಗೆ ಹೋಗಿ ಬರುವಾಗ ನನ್ನ ಜೊತೆ ಕೆಲಸ ಮಾಡುತ್ತೆ ಸಚಿನ್ ಸಿಕ್ಕಿದ್ದ. ಸಚಿನ್ ನಾನು ಕೆಲಸದಲ್ಲಿ ಇರುವಾಗ ನನಗೆ ಒಮ್ಮೆ ಪ್ರಪೋಸ್ ಮಾಡಿದ್ದ. ನಾನು ಮದುವೆ ಆಗಿದ್ದು ಗೊತ್ತಾಗಿ ಕ್ಷಮೆ ಕೂಡ ಕೇಳಿದ್ದೆ. ಏನಿಲ್ಲ ಅಂತ ಕೇಳಿದ್ದಾಗ ಇದೇ ಫ್ಲಾಟ್ ಅಲ್ಲಿ 5ನೇ ಮಹಡಿಯಲ್ಲಿ ಹೊಸ ಅಪಾರ್ಟ್ಮೆಂಟ್ ಖರೀದಿ ಮಾಡಿದ್ದೇನೆ ಎಂದಾಗ, ಹೌದಾ, ನಮ್ಮನೆ ಕೂಡ ಇಲ್ಲೇ 4ನೇ ಮಹಡಿಯಲ್ಲಿ ಎಂದೆ. ಈಗಲೂ ಅದೇ ಕಂಪನಿಯಲ್ಲಿ ಕೆಲಸಕ್ಕೆ ಇದೆಯಾ ಅಥವಾ? ಆಗ ಅವನು, ನೀನು ಕೆಲಸ ಬಿಟ್ಟು 1 ವಾರ ಆದಮೇಲೆ ನಾನು ಕೆಲಸ ಬಿಟ್ಟು ಈಗ ಫಾರಿನ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದೇನೆ. ಮನೆಯಲ್ಲಿ ಕೆಲಸ 6 ತಿಂಗಳಿಗೊಮ್ಮೆ ಅಮೆರಿಕ ಹೋಗಬೇಕಾಗುತ್ತೆ ಅಂದನು. ಹೀಗೆ ನಾನು ಅವನ ಜೊತೆ ಸ್ವಲ್ಪ ಕ್ಲೋಸ್ ಆದೆ. ಅವನ ನಂಬರ್ ಕೂಡ ತಗೊಂಡು ಹೀಗೆ ಹಾಗೆ ಮಾತುಕತೆ ಮೆಸೇಜ್ ರೂಪದಲ್ಲಿ ಶುರುವಾಯಿತು. ದಿನ ಬರುತ್ತಾ ನನ್ನ ಕಷ್ಟವನ್ನೆಲ್ಲ ಅವನ ಜೊತೆ ಹಂಚಿಕೊಂಡೆ. ಗಂಡನ ಬಗ್ಗೆ, ಅತ್ತೆ ಬಗ್ಗೆ ಚೂರು ಮುಚ್ಚು ಇಲ್ಲದೆ ಎಲ್ಲ ಮಾತಾಡಿ ಕ್ಲೋಸ್ ಆದ್ವಿ. ಅವನು ನನ್ನ ಜೊತೆ ಇನ್ನಷ್ಟು ಹತ್ತಿರವಾದ. ಇತ್ತ ಮನೆಯಲ್ಲಿ ಅತ್ತೆ ಮಗುವಿಗೆ 1 ವರ್ಷ ಆಯ್ತಲ್ವಾ, ಇನ್ನು ಯಾಕೆ ಇಲ್ಲೇ ಇದೆಯಾ, ಬೇರೆ ಕೆಲಸ ಹುಡುಕು ಅಂದರು. ಇದನ್ನು ನಾನು ಸಚಿನ್ ಬಳಿ ಹೇಳಿದಾಗ, ನೀನು ಒಂದು ಕೆಲಸ ಮಾಡು, ಕೆಲಸಕ್ಕೆ ಹೋಗುತ್ತಿದ್ದೀನಿ ಅಂತ ಮನೆಯಲ್ಲಿ ಹೇಳಿ ಇಲ್ಲಿ ಬಂದುಬಿಡು, ತಿಂಗಳಿಗೆ ಸಂಬಳ ನಾನು ಕೊಡುತ್ತೇನೆ, ನನಗೂ ನೀನು ಇದ್ದರೆ ಕೆಲಸಕ್ಕೆ ಸಹಾಯ ಆಗಬಹುದು ಅಂತ ಹೇಳಿದ್ದ. ನನಗೂ ಸರಿ ಅನಿಸಿತ್ತು. ಕೆಲಸಕ್ಕೆ ಹೋಗುತ್ತಿದ್ದೀನಿ ಅಂತ ಹೇಳಿ ನಾನು ಸಚಿನ್ ರೂಮಿಗೆ ಹೋಗಿ ಅವನ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದೆ. ಸಚಿನ್ ನೋಡಲು ತುಂಬ ಸುಂದರವಾಗಿದ್ದ. ಅವನಿಗೆ ನನ್ನ ಮೇಲೆ ಆಸೆ ಇದೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಬರುತ್ತಾ ನನಗೂ ಅವನು ತುಂಬ ಅಂದರೆ ತುಂಬ ಇಷ್ಟ ಆದ. ಗಂಡನ ಜೊತೆ ಮಾಡಿಸ್ಕೊಳ್ಳದೆ ಬೆಸೆದು ಹೋಗಿದ್ದ ನನಗೆ ಸಚಿನ್ ಜೊತೆ ಮಾಡಿಸಿಕೊಳ್ಳುವ ಹಂಬಲ ಮೂಡಿತ್ತು. ಹಾಗಾಗಿ ನಾನು ಬೇಕಂತಲೇ ಅವನಿಗೆ ನನ್ನ ದೇಹ ಸೀರೆಯನ್ನು ತೋರಿಸ ಶುರು ಮಾಡಿದ್ದೆ. ಬೇಕಂತ ನನ್ನ ಸೀರೆ ಸೆರೆಗಳನ್ನು ಕೆಳಗಿಳಿಸಿ ಅವನಿಗೆ ತೋರಿಸುವುದು ಎಲ್ಲ ಮಾಡುತ್ತಿದ್ದೆ. ಅವನಿಗೆ ಗೊತ್ತಿತ್ತು. ಒಂದು ದಿನ ನಾನು ಅವನ ಮನೆಗೆ ಹೋದಾಗ ಬಾಗಿಲು ತೆರೆದೇ ಇತ್ತು. ನಾನು ಅವನ ರೂಮಿನ ಒಳಗೆ ಹೋದಾಗ ಅವನು ಸ್ನಾನ ಮಾಡಿ ಟವಲ್ ಇಂದ ತಲೆ ಒರೆಸಿಕೊಳ್ಳುತ್ತಿದ್ದ. ಮೈಯಲ್ಲಿ ಒಂದು ಚೂರು ಬಟ್ಟೆ ಇಲ್ಲ. ಅವನು ನೇತಾಡುವ ಗಂಟೆಯನ್ನು ನೋಡಿದ್ದ ನನಗೆ ಅದರ ಮೇಲೆ ತುಂಬ ಆಸೆ ಆಯಿತು. ಆಗ ಮಲಗುವಾಗಲೇ 5 ಇಂಚು ಉದ್ದ ಇತ್ತು. ಸೀದಾ ಒಳಗೆ ಹೋದವಳೆ ಅವನನ್ನು ಗಟ್ಟಿಯಾಗಿ ತಬ್ಬಿ, ಸಚ್ಚಿ ನನಗೆ ಸುಖ ಕೊಡ್ತೀಯಾ ಅಂತ ಕೇಳಿದ್ದೆ. ಅವನನ್ನ ಹೆಗಲು ಮೇಲೆ ಕೈ ಹಾಕಿ ಬೆಡ್ ಅಲ್ಲಿ ತಳ್ಳಿ ನನ್ನನ್ನು ಅನುಭವಿಸಿದ್ದ. ಎಲ್ಲ ಭಂಗಿಗಳಲ್ಲಿ ನನ್ನನ್ನು ಮಾಡಿ ಅನುಭವಿಸಿದ್ದ. ಹೀಗೆ ನಮ್ಮ ಸಂಬಂಧ ಬೆಳೆದು ಹೋಗಿತ್ತು. ನನಗೆ ಬೇಕಾದ ಹೈಫೈ ಲೈಫ್ ಅವನು ಕೊಡ್ತಾ ಇದ್ದ. ನಾನು ಅವನ ಜೊತೆ ಸಂತೋಷವಾಗಿದ್ದೆ. ಆಮೇಲೆ ಸ್ಟಾರ್ಟ್ ಮಾಡಿದ್ವಿ. ನನ್ನ ಉಲ್ಟಾ ಮಲಗಿಸಿಕೊಂಡು ದಿಂಗೋಕ್ಕೆ ಶುರು ಮಾಡಿದ್ದ. ಒಂದೇ ಸಮನೆ ಅವನ ಗೂಟನ ತೂತಿನ ಒಳಗೆ ಪಟಕ್ ಅಂತ ಒಳಗೆ ಹೊರಟೋಯ್ತು. ಹಾಗೆ ಹಿಂದಕ್ಕೆ ಮುಂದಕ್ಕೆ ಮಾಡಿ ಜೋರಾಗಿ ಮಾಡ್ತಾ ಇದ್ದ. ನೋವಂತೂ ತಡೆಯೋಕ್ಕೆ ಆಗ್ತಾ ಇಲ್ಲ. ತುಂಬ ವೇಗವಾಗಿ ಮಾಡ್ತಾ ಇದ್ದ. ನಾನಂತೂ ಅಮ್ಮ ಅಮ್ಮ ಅಂತ ಕಿರಿಸ್ತಾ ತುಂಬ ನೋವು ತಿಂತಾ ಇದ್ದೆ. ಹಾಗೆ ತುಂಬ ಆ್ಯಂಗಲ್ಸ್ನಲ್ಲಿ ನಾವು ದಂಗಿಸ್ಕೊಂಡೆ. ಹಾಗೆ ತುಂಬ ದೆಂಗ್ತಾನೆ ಇದ್ದ, ಬಿಡ್ತಾನೆ ಇರಲಿಲ್ಲ. ಅವನು ತುಂಬ ಅಂದರೆ ತುಂಬ ನೋವ್ತಿದ್ದೆ ಅಂದರೂ ಕೂಡ ಬಿಡ್ತಾ ಇರಲಿಲ್ಲ. ಕಾಂಡಮ್ ಹಾಕಿದ್ರೆ ಏನೂ ಪ್ರಾಬ್ಲಮ್ ಆಗ್ತಾ ಇಲ್ಲ. ಸೊ ನಮಗೆ ಕೊನೆಯದಾಗಿ ಅವನ ಮೇಲೆ ಕೂತ್ಕೊಂಡು ನಾನು ಕೇಯೋಕ್ಕೆ ಶುರು ಮಾಡಿದ್ದ. ಕರೆಕ್ಟಾಗಿ ಒಂದು 10 ನಿಮಿಷ ತನಕ ನಾವು ಎಂಜಾಯ್ ಮಾಡಿದ್ವಿ. 10 ನಿಮಿಷ ತಾದ್ಮೇಲೆ ರಸ ಬಂದ್ಬಿಡ್ತು. ಹಾಗೆ ಊಟ ಮಾಡ್ಕೊಂಡು ಅಲ್ಲೇ ಅವನ ಜೊತೆ ಇದ್ದೆ.
ಹಾಗೆ ಶಾಲಿನಿ, ನೀನು ನನ್ನ ಜೊತೆ ಬಾ, ನಾನು ರಾಣಿ ಥರ ನೋಡ್ಕೊಳ್ತೀನಿ, ನಮ್ಮ ಮಗಳನ್ನೂ ಸಹ ನಾನೇ ನೋಡ್ಕೊಳ್ತೀನಿ, ನಾವಿಬ್ಬರು ಬೇರೆ ದೇಶಕ್ಕೆ ಓಡಿ ಹೋಗೋಣ ಎಂದ. ಇವನ ಜೊತೆ ಇದ್ದರೆ ನಾನು ಸಂತೋಷವಾಗಿರುತ್ತೇನೆಂದು ಸರಿ ಅಂತ ಹೇಳಿ ಅವನ ಜೊತೆ ಹೋಗ್ಬಿಟ್ಟೆ. ಧನ್ಯವಾದಗಳು.